ಎಲ್ಲಿಯಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಹತ್ತಿರ ಮನೆಯವರೆಲ್ಲ ಬಂದು ತಗೊಂಡು ಹೋಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಶೇಷವಾದ ದಿನ ಏನಂದ್ರೆ ಆಟಿ ಅಮಾವಾಸ್ಯೆ. ಎಲ್ಲರಿಗೂ ಆಟಿ ಅಮಾವಾಸ್ಯೆ ದಿನದ ಶುಭಾಶಯಗಳು. ಸೊ ನಾವಿವತ್ತು ಆಟಿ ಅಮಾವಾಸ್ಯೆ ಆದ ಕಾರಣ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಎಲ್ಲರೂ ಕಷಾಯ ಕುಡ್ತಿದ್ದೀರಲ್ಲ, ಸೊ ನಾನು ಕುಡಿಲಿಲ್ಲ, ಸಿಕ್ಕಿದ್ರೆ ಕುಡಿಯುವುದು. ಸೊ ಬೇಗ ಬೇಗ ಹೊರಟು ಈಗ ದೇವಸ್ಥಾನಕ್ಕೆ ಹೋಗುವ. ಮತ್ತೆ ಸಿಗ್ತೇನೆ, ಬನ್ನಿ. ಈಗ ಗೈಸ್, ಇದೇ ಪಾಲೆ ಮರ. ಇದರ ಇದನ್ನು ಎಂತ ಹೇಳ್ತಾರೆ, ಹೊರಗಿನ ಲೇಯರ್ ಉಂಟಲ್ಲ, ಅದನ್ನು ತೆಗೆದು ಕಷಾಯ ಮಾಡುದು. ನೋಡಿ, ನಮ್ಮ ಹತ್ತಿರ ಮನೆಯವರೆಲ್ಲ ಬಂದು ತಗೊಂಡು ಹೋಗಿದ್ದಾರೆ ಮರದಿಂದ. ಇಲ್ಲಿಂದ ಅಲ್ಲಿ ಮೇಲಿಂದ ಹೇಗೆ ತೆಗ್ದಿದ್ದಾರೆ ಅಂತ ಗೊತ್ತಿಲ್ಲ, ಮೇಲಿಂದ ತೆಗ್ದಿದ್ದಾರೆ, ಈಚೆ ಎಲ್ಲ ತೆಗ್ದಿದ್ದಾರೆ. ಅದು ಈ ಮರದ ಕಷಾಯವನ್ನು ಆಟಿ ಟೈಮಲ್ಲಿ, ಆಟಿ ಅಮಾವಾಸ್ಯೆ ದಿವಸವೇ ತಗೊಳ್ಬೇಕು, ಬೇರೆ ಟೈಮಲ್ಲಿ ತಗೊಳ್ಳೋ ಹಾಗಿಲ್ಲ. ಮತ್ತು ಅಂತಂದರೆ ಈ ಕಷಾಯ ತಗೊಂಡ್ಮೇಲೆ ಮೆಂತೆ ಗಂಜಿ ತಗೊಳ್ಬೇಕಂತ ಹೇಳ್ತಾರೆ. ಮತ್ತು ತುಂಬ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಕಷಾಯ ಕುಡಿಯೋದರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗಲಿಕ್ಕೆ ಕಷಾಯ ಕುಡಿಯೋದು. ನೋಡಿ, ಇದೆಲ್ಲ ತೆಗ್ದಿದ್ದಾರಲ್ಲ, ಇದಕ್ಕೆಲ್ಲ ಕತ್ತಿ ಉಪಯೋಗ ಮಾಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ. ಕತ್ತಿ ಎಲ್ಲ ಮಾಡ್ಲಿಕ್ಕಿಲ್ಲ, ಕಲ್ಲಲ್ಲಿ ಕುಟ್ಟಿ ಇದನ್ನು ತೆಗೆಯುವುದಂತ. ಅವರೆಲ್ಲ ಇದು ತುಂಬಾ ವರ್ಷ, ನೋಡಿ ಇದೆಲ್ಲ ತೆಗ್ದದ್ದು ಮುಂಚಿನ ವರ್ಷ, ಹೋದ ವರ್ಷ, ತುಂಬಾ ವರ್ಷಗಳಿಂದ ತೆಗ್ದ ಮಾರ್ಕ್ಸ್ ಎಲ್ಲ ಉಂಟು ನೋಡಿ. ಇಲ್ಲೆಲ್ಲ ಮಾರ್ಕ್ಸ್ ಎಲ್ಲ ನನಗೆ ನೆನಪಿರುವ ಪ್ರಕಾರ ನಾನು ಸಣ್ಣದಿರುವಾಗ ಒಮ್ಮೆನೂ ಕುಡ್ದಿರ್ಬೋದಷ್ಟೇ. ನನಗೆ ಅದೊಂದು ನೆನಪುಂಟಷ್ಟೇ. ಸಣ್ಣದಿರುವಾಗ ಕುಡ್ದೇನೆ, ಕಹಿ. ಅದರ ಮತ್ತೆ ನಾ ಕುಡ್ದಿರ್ಲೇ ಇಲ್ಲ. ನಮ್ಮ ಮನೇಲಿ ಇದ್ದು ಕೆಲವರೆಲ್ಲ ತಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಮೇಲಿಂದ ಕೆಳಗೆ ತನಕ ತೆಗ್ದಿದ್ದಾರೆ. ತುಂಬಾ ನೋವಾಗಿರ್ಬೋದು ಮರಕ್ಕೆ. ಅದರದ್ದು ಅದು ನನಗೆ ಇದ್ದು ಹೋಗ್ಲಿ, ನನಗೆ ಇದನ್ನು ನೋಡಿ ನನಗೆ ಶಾಕ್ ಆದದ್ದು. ಮೇಲ್ಗಡೆ ಮೇಲಿಂದ ಹೇಗೆ ತೆಗ್ದಿದ್ದಾರಂತ ನನಗಾಗುದು. ಆದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಗಳು ಉಂಟು ಇದರಿಂದ. ಆಟಿ ಟೈಮಲ್ಲಿ ಮಾತ್ರ ಇದನ್ನು ಸೇವಿಸ್ಬೇಕಾದದ್ದು ಕಷಾಯ ಮಾಡಿ. ನನಗೆ ಸರಿ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಎಲ್ಲಿಯಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಸೊ ಇಲ್ಲಿಂದ ಹೊರಡುವ. ಸೊ ಗೈಸ್, ಇವತ್ತು ಆಟಿ ಅಮಾವಾಸ್ಯೆ ಸ್ಪೆಷಲ್ ಏನಂತ ಹೇಳಿ ನಿಮಗೆ ತೋರಿಸ್ತೇನೆ. ಮತ್ತೆ ಆಟಿ ಅಮಾವಾಸ್ಯೆ ದಿವಸ ಇವತ್ತು ಬಡಿಸ್ಲಿಕ್ಕುಂಟು. ಹಾಗೆ ಅಮ್ಮ ಅಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ, ಅದಕ್ಕಂತ ನಿಮಗೆ ತೋರಿಸ್ತೇನೆ ಏನೆಲ್ಲ ಮಾಡಿದ್ದಾರೆ ಅಂತ. ಸೊ ಗೈಸ್, ತೋರಿಸಿದ್ದೇನೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಪಲ್ಯ ಮಾಡಿದ್ದಾರೆ, ಸೌತೆಯದ್ದು ಪಲ್ಯ. ಮತ್ತೆ ಇಲ್ಲಿ ಚಿಕನ್ ಸುಕ್ಕ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇದು ಪಾಯಸ. ಮತ್ತೆ ಇಲ್ಲಿ ರಸ.
ರಸಂ ಮಾಡಿದ್ದಾರೆ, ಮತ್ತೆ ಇಲ್ಲಿ ಅನ್ನ. ಇಷ್ಟೇ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಸೊ ನಿಮಗೆಲ್ಲ ಇಷ್ಟ ಆಗಿರ್ಬಲ್ಲ ಅಂತ ತಿಳ್ಕೊಳ್ತೇನೆ. ಇನ್ನೊಂದು ಶಾರ್ಟ್ ವಿಡಿಯೋ ಅಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.